ನೆನಪಿಟ್ಟುಕೊಳ್ಳಿ, ಒಂದು ಹೆಣ್ಣಿನ ಆಟ ಶುರು. ಕನ್ಯಾ ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ 2026. ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಅಥವಾ ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಕಂಟಕಗಳು ಕೂಡ ದೂರವಾಗುತ್ತೆ. ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಆಲೋಚನೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಸಣ್ಣ 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 ವಿಷಯಗಳಿಗೂ ಕೂಡ ಹೆದರ್ಕೊಳ್ಳೋದು, ಅತಿಯಾದಂತಹ ಜವಾಬ್ದಾರಿಯನ್ನು ಹೆಗಲ ಮೇಲೆ ಎತ್ಕೊಳ್ಳೋದು ಮತ್ತು ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಸ್ವಲ್ಪ ಜಗಳ ಆಡುವಂತಹ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಆದಷ್ಟು ನೀವು ಬಹಳ ಬುದ್ಧಿವಂತರು ಕೂಡ ಆಗಿರ್ತೀರಾ, ಬಹಳ ಯುಕ್ತಿವಂತರು ಕೂಡ ಆಗಿರ್ತೀರಾ, ನಿಮ್ಮ ತೋಳು ಬಲನೂ ಕೂಡ ಚೆನ್ನಾಗಿರುತ್ತೆ. ಆದರೆ ಸಣ್ಣ ಸಣ್ಣ ವಿಷಯಕ್ಕೆ ಬಹಳಷ್ಟು ತಪ್ಪುಗಳನ್ನು ಹುಡ್ಕೊಳ್ಳೋದನ್ನು ಬಿಟ್ಟು ನಿಮ್ಮ ಕೆಲಸದ ಮೇಲೆ ನೀವು ಹೆಚ್ಚು ಶ್ರಮವನ್ನು ವಹಿಸಿದ್ರೆ ನೀವು ಬಹಳಷ್ಟು ಯಶಸ್ವಿಯಾಗಿ ಈ ತಿಂಗಳಿನಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದುವಂಥ ಈ ತಿಂಗಳು ನಿಮ್ಮದು ಆಗಿರ್ತಾರೆ. ಆದರೆ ಈ ತಿಂಗಳಿನಲ್ಲಿ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದನೂ ಕೂಡ ಇರಬೇಕಾಗತ್ತೆ. ಯಾಕೆಂದರೆ ತಿಂಗಳ ಪ್ರಾರಂಭದಲ್ಲೇ ನಾನಾ ರೀತಿಯಾದಂತಹ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತೀರಾ. ಆದರೆ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗ್ತೀರಾ. ತಿಂಗಳ ಅಂತ್ಯಕ್ಕೆ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಅದು ಯಾವ ರೀತಿಯಲ್ಲಿ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಅದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ನಾನು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ನಿಮ್ಮ ಯಾವುದೇ ಸಮಸ್ಯೆಗೆ ಅಂಜನದ ಶಾಸ್ತ್ರದ ಮೂಲಕ ಒಂದು ಪರಿಹಾರ ಮಾರ್ಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ವಿಶೇಷವಾಗಿ ನೋಡಿದಾಗ ನಾವು ಉದ್ಯೋಗದಲ್ಲಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಬೇಕು ಅಂತಲೇ ನೀವು ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಮತ್ತು ಅತಿಯಾದಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಸ್ವಂತ ಗುರಿಗಳಿಗೆ ನೀವೇ ಅಡ್ಡಿಯಾಗುವಂತಹ ಒಂದು ಸಾಧ್ಯತೆ ಇದೆ. ಅದು ಸರ್ಕಾರಿ ವಲಯದಲ್ಲಿ ಆಗಿರಬಹುದು ಅಥವಾ ಒಂದು ಪ್ರೈವೇಟ್ ಸೆಕ್ಟರ್ನಲ್ಲಿ ಕೂಡ ಆಗಿರಬಹುದು. ಪ್ರಮೋಷನ್ ಸಿಗುವಂತಹ ಒಂದು ಹಂಬಲ, ನಾನು ಎಲ್ಲವನ್ನ ಜಯಿಸ್ತೀನಿ ಅನ್ನುವಂಥ ಒಂದು ಆಸೆ. ಆದರೆ ಅತಿಯಾದಂತಹ ಆಸೆ ಬೇಡ. ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಬೇಕಾಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಕೆಲಸ ಮಾಡಿ. ಯಾಕೆಂದರೆ ನಿಮ್ಮ ಗುರಿ ಏನಿದೆ ಅದನ್ನು ತಲುಪೋದಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ನಿಮ್ಮ ಕೆಲಸ ಸ್ಥಳದಲ್ಲಿ ಅತಿಯಾಗಿ ಮಾತಾಡಿದ್ರೂ ಕೂಡ ನಿಮ್ಮ ಮೇಲೆ ಕಣ್ಣನ್ನು ಇಡ್ತಾರೆ. ಯಾಕೆಂದರೆ ನೀವು ಬಹಳ ಓಪನ್ ಹಾರ್ಟ್ ಆಗಿರ್ತೀರ ಮತ್ತು ಕೆಲಸನ ಇದೇ ಥರ ಮಾಡಬೇಕು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಅದು ಎಷ್ಟು ಪ್ರಮಾಣದಲ್ಲಿರಬೇಕೋ ಅಷ್ಟೇ ಪ್ರಮಾಣದಲ್ಲಿರಬೇಕು. ನಿಮ್ಮ ಸೀಕ್ರೆಟ್ಸ್ಗಳನ್ನು ನಿಮ್ಮ ಕೆಲಸ ಸ್ಥಳಗಳಲ್ಲಿ ಇನ್ನೊಬ್ಬರೊಟ್ಟಿಗೆ ಶೇರನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸರ್ಕಾರಿ ಅಧಿಕಾರಿಗಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲದಿದ್ದರೆ ಸ್ವಲ್ಪ ಕಷ್ಟಕರ. ಮತ್ತು ಉದ್ಯೋಗ ಇಲ್ಲದಿದ್ದವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಗುರುಗಳೇ, ನಾನು ವಿದೇಶದಲ್ಲಿದ್ದೀನಿ, ಕೆಲಸ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನುವಂತಹ ಒಂದು ಭಯ ಆತಂಕ ಹೆಚ್ಚಾಗ್ಬಿಟ್ಟಿದೆ. ನಾನು ಏನಾದರೂ ಕಳ್ಕೊಂಡ್ಬಿಡ್ತೀನಿ ಅನ್ನುವಂಥ ಒಂದು ಭಯ ಇದ್ದರೆ ಅದನ್ನು ಬಿಟ್ಟುಬಿಡಿ. ನಿಮ್ಮ ಕೆಲಸದ ಮೇಲೆ ನೀವು ಶ್ರಮವನ್ನು ವಹಿಸಿ, ನಿಮಗೆಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ತಿಂಗಳ ಪ್ರಾರಂಭದಲ್ಲೇ ಸ್ವಲ್ಪ ಕಷ್ಟ ಇರುತ್ತೆ, ಆದರೆ ತಿಂಗಳ ಅಂತ್ಯ ಅನ್ನೋಷ್ಟರಲ್ಲಿ ನಿಮಗೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಮುಂದಿನ ವಿಚಾರಧಾರೆಗಳನ್ನು ನೋಡೋಣ ಬನ್ನಿ. ನೋಡಿ, ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ಹಣಕಾಸಿನ ವಹಿವಾಟು ಮಾಡುವಾಗ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಸ್ವಲ್ಪ ತರಾತುರಿಯಾದಂಥ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಅಥವಾ ಯಾರೇ ನಿಮ್ಮ ಹತ್ರ ಬಂದು ಸಾಲ ಕೇಳಕ್ಕೆ ಬಂದಿದ್ದಾರಪ್ಪ ಅಂತ ಹೇಳಿದ್ರೆ ಆಲೋಚನೆಯನ್ನು ಮಾಡಿ ನಂತರ ಕೊಡಿ. ಅಥವಾ ಲೇವಾದೇವಿ ವ್ಯವಹಾರಸ್ಥರು ಸ್ವಲ್ಪ ಈ ತಿಂಗಳಿನಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ತರಾತುರಿಯಲ್ಲಿ ನೀವು ಏನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ನಿಮ್ಮ ಹಣ ಅನ್ನೋದು ವಾಪಸ್ಸು ಬರೋದಿಲ್ಲ. ಒಟ್ಟಾರೆಯಾಗಿ ನೋಡಿದಾಗ ಈ ಒಂದು ತಿಂಗಳಿನಲ್ಲಿ ಹಣಕಾಸಿನ ವಿಷಯದಲ್ಲಿ ಒಂದು 50% ಇದೆ. 50% ಲಾಭ ಇದೆ, 50% ನಷ್ಟ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಹಣಕಾಸಿನ ವಿಷಯದಲ್ಲಿ ಯಥಾವತ್ತಾಗಿ ಮುಂದೆ ಸಾಗ್ತಾ ಹೋಗುತ್ತೆ, ಯಾವುದೇ ತೊಂದರೆಗಳು ಕೂಡ ಇಲ್ಲ. ಇನ್ನು ವ್ಯಾಪಾರಸ್ಥರಿಗೆ ನೋಡಿದಾಗ ವಿಶೇಷವಾಗಿ 12ನೇ ತಾರೀಕಿನ ನಂತರ ಸ್ವಲ್ಪ ನಿಮ್ಮ ಕೆಲಸಗಳು ಸ್ವಲ್ಪ ಆದಷ್ಟು ಕೈ ತಪ್ಪಿ ಹೋಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ. 12ನೇ ತಾರೀಕಿಂದ ಹಿಡಿದು 18ನೇ ತಾರೀಕಿನ ಈ ಮಧ್ಯದಲ್ಲಿ ನಾನಾ ರೀತಿಯಾದಂತಹ ಕೆಲಸಗಳ ಕೈ ತಪ್ಪು ಹೋಗೋದು, ಸ್ವಲ್ಪ ಸಮಸ್ಯೆಗಳನ್ನು ಮಾಡೋದು, ಆ ಅವಕಾಶಗಳು ಕೈ ತಪ್ಪು ಹೋಗುವಂಥ ಸಾಧ್ಯತೆ ಇದೆ. ಆದರೆ ನಾನು ಆವಾಗಲೇ ಹೇಳಿದೆ, ನೆನಪಿಟ್ಟುಕೊಳ್ಳಿ, ಒಂದು ಹೆಣ್ಣಿನ ಆಟ ಶುರು. ಯಾಕೆಂದರೆ ಒಂದು ದೇವತೆಯ ರೂಪದಲ್ಲಿ ಬರುವಂತಹ ಒಂದು ಹೆಣ್ಣು ನಿಮಗೆ ನಿಮ್ಮ ವ್ಯಾಪಾರಕ್ಕೆ ಬಹಳಷ್ಟು ಸಹಕಾರಿಯಾಗಿರ್ತಾರೆ. ನಾನು ಹೇಳಿದಂತಹ ಡೇಟ್ ಆದ ನಂತರ ನಿಮ್ಮ ವ್ಯಾಪಾರದಲ್ಲಿ
ಬಹಳ ಉತ್ತುಂಗಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಓಕೆನಾ. ತಿಂಗಳ ಪ್ರಾರಂಭದಲ್ಲೂ ಕೂಡ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು ಅಥವಾ ಹೊಸ ಕೆಲಸಗಳು ಬರೋದೆಲ್ಲ ಸ್ವಲ್ಪ ಕೈ ತಪ್ಪು ಹೋಗೋದು, ನಾನಾ ರೀತಿಯಾದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಈ ಒಂದು ತಿಂಗಳಿನಲ್ಲಿ ಯಾವ ವ್ಯಾಪಾರಕ್ಕೆ ಲಾಭ ಇದೆ ಅಂತ ಹೇಳಿದ್ರೆ, ವಿಶೇಷವಾಗಿ ಕೃಷಿ ಮಿತ್ರರಿಗೆ ಈ ಒಂದು ತಿಂಗಳಿನಲ್ಲಿ ಲಾಭವಿದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ಕಮರ್ಷಿಯಲೈಸ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಾರೆ ನೋಡಿ. ಉದಾಹರಣೆಗೆ ಬಿಲ್ಡಿಂಗ್ಗಳನ್ನು ಕಟ್ಟು ಅಥವಾ ಮಾರುವಂಥದ್ದು ಅಥವಾ ಬಾಡಿಗೆಯನ್ನು ತೆಗೆದುಕೊಳ್ಳುವಂಥ ಒಂದು ಕಟ್ಟಡದ ಸಾಮಗ್ರಿಗಳ ಉಪಕರಣಗಳ ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳಿನಲ್ಲಿ ಲಾಭವಿದೆ. ಮತ್ತು ಸರ್ಕಾರಿ ವಲಯಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರವನ್ನು ಮಾಡುವಂಥವರು, ಈಗ ರೋಡ್ ಕಾಂಟ್ರಾಕ್ಟರ್ಸ್ ಆಗಿರಬಹುದು ಅಥವಾ ಎಷ್ಟೋ ದಿನಗಳಿಂದ ಸಿಕ್ಕಾಕೊಂಡಿರುವಂತಹ ಹಣಗಳೆಲ್ಲ ಸ್ವಲ್ಪ ಮರುಪಾವತಿ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಈ ತಿಂಗಳಿನಲ್ಲಿ ಒಂದು ಶುಭ ಫಲಗಳು ನಿಮಗೆ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ವ್ಯಾಪಾರಸ್ಥರ ಬಗ್ಗೆ ನೋಡಿದಾಗ ಬಹಳ ಒಳ್ಳೆಯ ಲಾಭವಿದೆ. ವ್ಯಾಪಾರದಲ್ಲಿ ನಿಮಗೆ ಎಷ್ಟು % ಮಾರ್ಜಿನ್ ಅಂತ ಹೇಳಿದ್ರೆ 30% ಮಾರ್ಜಿನ್ ಇದ್ದರೆ ಅದರಲ್ಲಿ ಒಂದು 5% ಸ್ವಲ್ಪ ಸಣ್ಣ ಪುಟ್ಟ ನಷ್ಟಗಳಾಗುವಂತಹ ಸಾಧ್ಯತೆ ಇದೆ. ಆದರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಆ ಸಣ್ಣ ಪುಟ್ಟ ನಷ್ಟವನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ನಿಮಗೆ ಶುಭಕರವಾಗಿ ಇರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ನೋಡಿ, ವೈವಾಹಿಕ ಜೀವನದಲ್ಲಿ ನೋಡಿದಾಗ ಅಂಜನದ ಶಾಸ್ತ್ರದ ಮೂಲಕ ನೋಡಿದಾಗ ಸ್ವಲ್ಪ ಆದಷ್ಟು ಜಾಗರೂಕರಾಗಿ ಇರಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಆದಷ್ಟು ನಿಮ್ಮ ಒಂದು ಮಕ್ಕಳಿಗೆ ಆದಷ್ಟು ಸ್ವಲ್ಪ ಸಮಯವನ್ನು ಕೊಡಿ ಮತ್ತು ಆದಷ್ಟು ಬೆಲೆ ಬಾಳುವಂಥ ವಸ್ತುಗಳನ್ನು, ಮನೆಯಲ್ಲಿರುವಂಥ ಒಂದು ಚಿನ್ನ, ಒಡವೆ, ಇಂಥ ವಸ್ತುಗಳನ್ನು ಆದಷ್ಟು ಭದ್ರತೆಯಿಂದ ಇಟ್ಟುಕೊಳ್ಳಿ. ಯಾಕೆಂತ ಹೇಳಿದ್ರೆ, ಸ್ವಲ್ಪ ಮನೆಯಿಂದ ಕಳುವು ಮಾಡ್ಕೊಂಡು ಹೋಗೋದು, ಕಳ್ಳತನ ಮಾಡಬೇಕು ಅಂತ ಬರುವಂಥ ವ್ಯಕ್ತಿಗಳು ಸ್ವಲ್ಪ ಸುತ್ತಲೂ ಇರ್ತಕ್ಕಂಥವ್ರು ಇರ್ತಾರೆ. ಮನೆಯಲ್ಲಿರುವಂಥ ಕೆಲವು ವಸ್ತುಗಳನ್ನು ಸ್ವಲ್ಪ ಆದಷ್ಟು ಸುರಕ್ಷತೆಯಾಗಿ ಇಟ್ಕೊಳ್ಳಿ ಅನ್ನೋದು ಅಂಜನ ಶಾಸ್ತ್ರದ ಮೂಲಕ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲದಿದ್ದರೆ ಸ್ವಲ್ಪ ಸಣ್ಣ ಪುಟ್ಟ ಕಳುವಾಗುವಂಥ ಸಾಧ್ಯತೆಯೂ ಕೂಡ ಇದೆ. ವೈವಾಹಿಕ ಜೀವನದಲ್ಲಿ ಶುಭಕರವಾಗಿ ಇರುತ್ತದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ನಿಮ್ಮ ಒಂದು ಪ್ರೇಮ ಜೀವನ ನೋಡಿ. ಪ್ರೇಮ ಜೀವನದಲ್ಲಿ ಸ್ವಲ್ಪ ಆದಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡೋದು ಉತ್ತಮ. ಅದನ್ನೇ ದೊಡ್ಡದು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಮ ಲವ್ ರಿಲೇಷನ್ಸಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರ, ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಆದಷ್ಟು ವೈದ್ಯಕೀಯ, ನಿಮಗೇನಾದರೂ ಇವಾಗ BP, ಶುಗರು, ರಕ್ತದೊತ್ತಡ ಯಾವುದೇ ಇದ್ದರೂ ಕೂಡ ಆದಷ್ಟು ಸಣ್ಣ ಪ್ರಮಾಣದಲ್ಲಿದ್ದರೂ ಕೂಡ ಆದಷ್ಟು ವೈದ್ಯಕೀಯರ ಸಲಹೆಯನ್ನು ಪಡೆದುಕೊಂಡು ನೀವು ಮುಂದುವರೆದರೆ ನಿಮಗೆ ಭಾಳಷ್ಟು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ನಿಮಗೆ ಲಾಭಕರವಿದೆ. ಹಾಗಾಗಿ ಸಣ್ಣ ಪುಟ್ಟ ಕಾಯಿಲೆ ಬಂದರೆ ಅದನ್ನು ಅಲಾಸೀನ ಅಥವಾ ಉದಾಸೀನವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕುತ್ತಿಗೆ ನೀವೇ ಸಮಸ್ಯೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಕನ್ಯಾ ರಾಶಿಯ ಆಗಸ್ಟ್ ತಿಂಗಳ ಒಂದು ಭವಿಷ್ಯ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಹರಿ ಓಂ.